ಹಲೋ ಎವ್ರಿವನ್, ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಸಿಂಪಲ್ ಮಾವಿನ ಹಣ್ಣಿನ ಡೆಸರ್ಟ್ ಮಾಡೋಣ. ನಾನಾದರೆ ಇದನ್ನು ಟ್ರೈ ಮಾಡಿದೆ, ತುಂಬ ಇಷ್ಟ ಆಯಿತು. ನನಗೊಂದೇ ಅಲ್ಲ, ನನ್ನ ಮಕ್ಕಳಂತೂ ಅಮ್ಮ ಇನ್ನೂ ಸ್ವಲ್ಪ ಕೊಡು ಅನ್ನೋಷ್ಟು ಇಷ್ಟ ಆಯಿತು. ಸೊ ನೀವು ಟ್ರೈ ಮಾಡಿ. ಫಸ್ಟು ಮಾವಿನ ಹಣ್ಣಿನ ಪಲ್ಪ್ ತೊಗೊಂಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಮಿಲ್ಕ್ ಮೇಡು, ಒಂದು ಸ್ವಲ್ಪ ಹಾಲು, ಸ್ವೀಟ್ನೆಸ್ಗಾಗಿ ಸ್ವಲ್ಪ ಹನಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಯಾವ ಶುಗರು ಹಾಕಬೇಕಾಗಿಲ್ಲ. ನಂತರ ಒಂದು ಪ್ಯಾನ್ಗೆ ಗಿಯರ್ ಬಟರ್ ಹಾಕ್ಕೊಂಡು ಬ್ರೆಡ್ನ ಎರಡೂ ಕಡೆ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಹಾಲು ಸೇರಿಸ್ಕೋಬೇಕು. ಈ ಥರ ಹಾಲು ಸೇರಿಸೋದ್ರಿಂದ ಬ್ರೆಡ್ ತುಂಬ ಸಾಫ್ಟ್ ಆಗುತ್ತೆ. ಬ್ರೆಡ್ ಸಾಫ್ಟ್ ಆಗಿದ್ದರೆ ಡೆಸರ್ಟ್ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಾವಿನ ಹಣ್ಣಿನ ಪಲ್ಪ್ನ ಇದ್ರ ಮೇಲೆ ಸೇರಿಸ್ಕೋಬೇಕು. ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮಾವಿನ ಹಣ್ಣನ್ನು ಮೇಲೆ ಹಾಕ್ಕೊಂಡು ಮತ್ತು ಚಾಪ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು. ನಾನು ಹಾಕ್ಕೊಂಡಿಲ್ಲ, ನಿಮ್ಗೆ ಇಷ್ಟ ಆದರೆ ಹಾಕೋಬಹುದು ಅಷ್ಟೇ. ಇದನ್ನ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಹೆಂಗಿದೆ? ಸೂಪರಾ? ಸೂಪರ್ ಆಯ್ತಾ? ಸೂಪರ್ ಆಯ್ತಾ?